ಎಲ್ಲರಿಗೂ ಶುಭ ಮುಂಜಾನೆ. ಭೂಮಿಯ ಮೇಲೆ ಇರುವ 3% ಮಾತ್ರ ನೀರು ಮಾನವ ಬಳಸಲು ಸೂಕ್ತವಾಗಿದೆ. ಒಂದು ಕಾಲದಲ್ಲಿ ನೀರಿನ ಸೆಳೆಗಳು ತುಂಬಿ ತುಳುಕುತ್ತಿದ್ದವು, ಚಿಲುಮೆಗಳು ಚಿಮ್ಮುತ್ತಿದ್ದವು. ಆದರೆ ಇಂದು ಮಾನವನ ಸ್ವಾರ್ಥದ ಕೊಲೆಗಡುಕ ಯತ್ನದಿಂದ ಅವು ಕಣ್ಮರೆಯಾಗಿವೆ. ಮುಂದೊಂದು ದಿನ 3ನೇ ಜಾಗತಿಕ ಯುದ್ಧ ಈ ನೀರಿಗಾಗಿ ಎಂದರೆ ತಪ್ಪಾಗಲಾರದು. ಹನಿ ಹನಿ ನೀರನ್ನು ಉಳಿಸುವ ಪ್ರಯತ್ನ ಮಾಡಿ ನವ ಪೀಳಿಗೆಗೆ ಮಾದರಿಯಾಗುವ ಘನಧ್ಯೇಯವನ್ನು 7ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿಗಳು ರೂಪಕದ ಮೂಲಕ ಪ್ರಸ್ತುತಪಡಿಸುತ್ತಾರೆ. ಅಯ್ಯಯ್ಯೋ, ಎಷ್ಟೊಂದು ನೀರು ವ್ಯರ್ಥ ಆಗ್ತಿದೆ. ನೀರು ಅಮೂಲ್ಯವಾದದ್ದು. ನೀರನ್ನು ಈ ರೀತಿ ಪೋಲು ಮಾಡುತ್ತಿದ್ದೀರಾ? ನೀರನ್ನು ಮಿತವಾಗಿ ಬಳಸಿ ಉಳಿಸಬೇಕು. ಹನಿ ಹನಿ ನೀರನ್ನು ಉಳಿಸದೇ ಹೋದರೆ ಮುಂದೊಂದು ದಿನ ಭಾರಿ ಬೆಲೆ ಕಟ್ಟಬೇಕಾಗುತ್ತದೆ. ಏನ್ರಪ್ಪ, ನೀರ್ನ ಒಂದೇ ಸಮನೆ ಹಾಕಿ ನೀರ್ನ ವ್ಯರ್ಥ ಮಾಡ್ತೀರಲ್ಲ? ಮೇಷ್ಟ್ರೆ, ಈ ನೀರು ನಮ್ಮದು, ನಮ್ಮ ಇಷ್ಟ. ನೀವ್ಯಾರು ಕೇಳೋಕೆ? ನಿಮ್ಮ ಕೆಲಸವನ್ನು ನೋಡ್ಕೊಂಡು ಹೋಗಿ. ಏನ್ರಮ್ಮ, ನೀರ್ ತುಂಬ ಹೋಗ್ತಿದ್ರು ನೋಡ್ಕೊಂಡು ಮಾತಾಡ್ತಿದ್ದೀರಲ್ಲ? ಮೇಷ್ಟ್ರೆ, ನೀವ್ ಯಾವಾಗ್ಲೂ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀರಾ. ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ, ನೀರಿನ ಬೆಲೆ ಯಾವಾಗ ಗೊತ್ತಾಗುತ್ತೋ ಏನೋ. ಎರಡು 2070ರಲ್ಲಿ ನೀರಿಗೋಸ್ಕರ ಜನರ ಪರದಾಟ. ಸರ್, ಒಂದು ಬಾಟಲ್ ನೀರು ಕೊಡ್ರಿ ಸರ್. ಒಂದು ಬಾಟಲ್ ನೀರು 500 ರೂಪಾಯಿ. ಏನು ಒಂದು ಬಾಟಲ್ ನೀರು 500 ರೂಪಾಯಿ? ಏನು ಕಾಲ ಬಂದಿದೆ, ಒಂದು ಚಿಕ್ಕ ಬಾಟಲ್ 500 ರೂಪಾಯಿ. ಈಗ ಕುಡಿಯುವ ನೀರು ಸಿಗೋದು ಕಷ್ಟವಾಗಿದೆ. ಬೇಕಂದ್ರೆ ತಗೊಳ್ಳಿ, ಅಂದ್ರೆ ಬಿಡಿ. ಸರಿ ಸರಿ, 2 ಬಾಟಲ್ ನೀರು ಕೊಡ್ರಿ ಸರ್. 2 ಬಾಟಲ್ ನೀರು 1000 ರೂಪಾಯಿ. ಸರ್, ಒಂದು ಬಾಟಲ್ ನೀರು ಕೊಡಿ ಸರ್. ಸರ್, ಒಂದು ಬಾಟಲ್ ನೀರು ಕೊಡಿ ಸರ್. ಇರೋದು ಒಂದೇ ಬಾಟಲ್ 500 ರೂಪಾಯಿ ಸರ್. ಅದು ನನಗೆ ಕೊಡಿ ಸರ್. ತಗೊಳ್ಳಿ ಸರ್. ತಗೊಳ್ಳಿ ಸರ್. ತಗೊಳ್ಳಿ ಸರ್. ತಗೊಳ್ಳಿ ಸರ್. ತಗೊಳ್ಳಿ ಸರ್. 500 ರೂಪಾಯಿ ನನಗೆ ಕೊಡಿ. ಇದ್ದಿದ್ದು ಒಂದೇ ಬಾಟ್ಲು ಮಾರಾಟ ಆಗೋಯ್ತು. ಅಯ್ಯೋ ಅಯ್ಯೋ. ಅಯ್ಯೋ, ನೀರೇ ಇಲ್ಲ. ಇವಾಗ ನನ್ನ ಕಾರನ್ನ ಹೆಂಗ್ ತೊಳೆಯೋದು? ಆ ಕಾರ ನೀರು, ಕುಡಿಯೋ ನೀರೇ ಇಲ್ಲವೇ? ಕಾರ ಕಾರ. ನಲ್ಲಿಯಲ್ಲಿ ನೀರೇ ಬರ್ತಿಲ್ಲ. ಇವಾಗ ಏನ್ ಮಾಡೋದು? ಅಡ್ಗೆ ಮಾಡಕ್ ನೀರ್ ಬೇಕಲ್ಲ. ನೀರಿಲ್ಲ ಅಂದ್ರೆ ಅಡ್ಗೆ ಮಾಡಕ್ಕೆ ಆಗಲ್ಲ. ಏನ್ ಮಾಡೋದು ಏನೋ. ಗಿಡಗಳಿಗೆ ನೀರು ಹಾಕಕ್ಕೆ ನೀರಿಲ್ದಿರೋ ಗಿಡಗಳೆಲ್ಲ ಹೋಗ್ತಾ ಇದೆ. ನಾನು ನಿಮಗೆಲ್ಲ ಮೊದಲೇ ಹೇಳಿದ್ದೆ ನೀರ್ನ ಪೋಲ್ ಮಾಡಬೇಡಿ ಅಂತ. ಆದ್ರೆ ನೀವೆಲ್ಲ ನನ್ನ ಮಾತೇ ಕೇಳಿಲ್ಲ. ಈಗ ನೋಡಿ ನೀರಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ. ಹೌದು ಮೇಷ್ಟ್ರೆ, ನಮ್ಮ ತಪ್ಪಿನರು ನಮಗಾಗಿದೆ. ನೀರಿನ ಬೆಲೆ ಗೊತ್ತಾಗಿದೆ. ಭೂಮಿ ತಾಯಿಗೆ ಜೀವ ಕೊಡುತ್ತದೆ. ಒಂದು ಹನಿ ವ್ಯರ್ಥ ಮಾಡದೆ ಜೋಪಾನವಾಗಿ ಬಳಸೋಣವೇ. ನೀರು ಉಳಿಸೋಣ ಬನ್ನಿರೋ, ನಾಳೆಯ ಬದುಕನ್ನು ಕಾಪಾಡಿರೋ. ಹನಿ ಹನಿಯು ಅಮೂಲ್ಯವೋ,
ಜಲವೇ ಜೀವನ ಎಂದು ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಲದು. ಪ್ರತಿ ಹನಿ ನೀರಿನ ಮಹತ್ವವನ್ನು ಅರಿತು ಅದರ ಸದ್ಬಳಕೆ ಮಾಡಿಕೊಳ್ಳಬೇಕು. ನೀರನ್ನು ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಬಳಸಿಕೊಂಡು ಸೋರಿಕೆಯಾಗುವ ಕೊಳವೆಗಳನ್ನು ತಕ್ಷಣ ಸರಿಪಡಿಸಬೇಕು. ಮಳೆ ನೀರನ್ನು ಸಂಗ್ರಹಿಸಿ ಬಳಸಬೇಕು. ನದಿಗಳು, ಕೆರೆಗಳು ಮತ್ತು ಬಾವಿಗಳನ್ನು ಸ್ವಚ್ಛವಾಗಿಡಬೇಕು. ಮರಗಳನ್ನು ನೆಟ್ಟು ಪರಿಸರವನ್ನು ರಕ್ಷಿಸಿ. ಮನುಷ್ಯ ಜೀವನ ಶೈಲಿಯನ್ನು ಪರಿಸರಕ್ಕೆ ಪೂರಕವಾಗಿ ಬದಲಾಯಿಸಿಕೊಂಡಾಗ ಮಾತ್ರ ಮುಂದಿನ ಪೀಳಿಗೆಯು ಜಲಸಂಪತ್ತನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ಜಿಲ್ಲಾಧಿಕಾರಿಗಳ ಸರ್ಕಾರದ ಅಣತಿಯಂತೆ ಎಲ್ಲ ಜನರಲ್ಲೂ ನೀರಿನ ಸಂರಕ್ಷಣೆಯ ಮಹತ್ವವನ್ನು ಮನವರಿಕೆ ಮಾಡುವ ಸಂಕಲ್ಪ ಮಾಡಿದ್ದಾರೆ. ನಾವೆಲ್ಲರೂ ಅವರೊಂದಿಗೆ ಕೈ ಜೋಡಿಸೋಣ. ಸಾರಿ